ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ KS ಅಕ್ವೇರಿಯಮ್ಸ್. ಇವತ್ತು ನಾವು ಮಾತಾಡ್ತೀವಿ ಆಸ್ಕರ್ ಬಗ್ಗೆ. ನಿಮ್ಮ ಹತ್ರ ಆಸ್ಕರ್ ಇದ್ದರೆ ಆಸ್ಕರ್ ಮೀನನ್ನು ವಿಂಟರ್ ಸೀಸನಲ್ಲಿ, ರೈನಿ ಸೀಸನಲ್ಲಿ, ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಯಾವ ಥರ ಕೇರ್ ಮಾಡಬೇಕು. ಯಾಕಂದರೆ ಮಳೆಗಾಲದ ಮತ್ತು ಚಳಿಗಾಲದಲ್ಲಿ ಅಕ್ವೇರಿಯಂ ಮೀನು ಏನಾಗುತ್ತೆ, ಒಂದೇ ಕಡೆ ಕೂತ್ಕೊಳ್ಳುತ್ತೆ, ಆ್ಯಕ್ಟಿವ್ ಇರಲ್ಲ, ಸಿಕ್ಕಾಗಿಬಿಡತ್ತೆ, ಕೆಲವೊಮ್ಮೆ ಸತ್ತೋಗುತ್ತೆ. ಸೊ ಪ್ರಾಪರ್ ಅವ್ರಿಗೆ ಕೇರ್ ಮಾಡಿಲ್ಲ ಅಂದರೆ ಫಿಶಸ್ಸು ಪ್ರಾಬ್ಲಮ್ ಆಗುತ್ತೆ, ಸತ್ತೋಗ್ಬೋದು. ಯಾಕಂದರೆ ನಿಮ್ಮ ಒಂದು ಅಕ್ವೇರಿಯಂ ಓನರ್ನ ಅಕ್ವೇರಿಯಂ ಮೀನು ತೊಗೊಂಬರ್ತೀರಾ, ಅದು ಚೆನ್ನಾಗಿ ಆಡ್ತಾಯಿದ್ರೆ, ಚೆನ್ನಾಗಿ ಖುಷಿಯಿಂದ ನೋಡ್ತಾ ಇದ್ರೆ, ನಮಗೂ ಬ್ರೀಡಿಂಗ್ ಮಾಡ್ತಾಯಿದ್ರೆ, ಅಕ್ವೇರಿಯಮಲ್ಲಿ ಮೀನಲ್ಲಿ ಓಡಾಡ್ತಾಯಿದ್ರೆ ನಮಗೂ ಎಷ್ಟು ಚೆಂದಾಗಿ ಕಾಣುತ್ತೆ. ಏನಾದರೂ ಅಲ್ಲೇ ಒಂದು ಕಡೆ ಕೂತ್ಕೊಂಡ್ರೆ ಏನೂ ಆಕ್ಟಿವ್ ಇಲ್ಲ, ಒಂದಕ್ಕೊಂದು ಜಗಳ ಆಡ್ತಾಯಿದ್ದಾರೆ, ಪ್ರಾಪರ್ ಫುಡ್ ತೊಗೊತಾ ಇಲ್ಲ, ನಮಗೆ ಒಂಥರ ಖುಷಿ ಇರಲ್ಲ. ಅದಕ್ಕೆ ಪ್ರಾಪರ್ ಅವ್ರಿಗೆ ಕೇರ್ ಮಾಡಿದರೆ ಅದು ಚೆನ್ನಾಗಿರುತ್ತೆ. ಸೊ ವಿಂಟರ್ ಸೀಸನಲ್ಲಿ ಏನಾಗುತ್ತೆ, ರೈನಿ ಸೀಸನಲ್ಲಿ ಈಗ ಎಲ್ಲ ಕಡೆ ಚಳಿಗಾಲ ಮಳೆಗಾಲದಲ್ಲಿ ನಿಮ್ಗೆ ಗೊತ್ತು, ಎಲ್ಲ ಬ್ಯಾಂಗ್ಳೂರು ಕಡೆ ಕರ್ನಾಟಕ ಎಲ್ಲ ಮಳೆ ನಡೀತಾ ಇದೆ, ಭಾಳಷ್ಟು ಚಳಿ ಇದೆ, ಆಚೆಗಡೆ ಯಾರೂ ಹೋಗ್ತಾ ಇಲ್ಲ. ಈವನ್ ಮರಿಗಳು ಮನೆಗಳಲ್ಲಿ ಮಕ್ಕಳುಗಳ ಆಚೆಗಡೆ ಕಳಿಸಲ್ಲ, ನಾವು ಹೋಗ್ಬೇಡ ಆಚೆಗಡೆ ಮಳೆ ಬರ್ತಾ ಇದೆ, ಜ್ವರ ಬಂದುಬಿಡತ್ತೆ, ನೆಗಡಿ ಬಂದುಬಿಡತ್ತೆ, ಹೋಗ್ಬೇಡ ಅಂತ ಹೇಳ್ತಾರೆ. ಕೆಲವೊಮ್ಮೆ ಸ್ಕೂಲು ಕಾಲೇಜು ಕೂಡ ಬಂದಾಗ್ಬಿಡತ್ತೆ ಜಾಸ್ತಿ ಮಳೆ ಆಗಿಬಿಟ್ರೆ. ಸೊ ಈ ಥರ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ. ಅದೇ ಥರ ಮೀನು ಮೇಲೂ ಎಫೆಕ್ಟ್ ಬರುತ್ತೆ. ಪ್ರಾಪರ್ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದರೆ, ಪ್ರಾಪರ್ ಕೇರ್ ಮಾಡಿಲ್ಲ, ಮೀನುಗಳೂ ಎಫೆಕ್ಟ್ ಬರುತ್ತೆ, ಮೀನು ಕೂಡ ಸತ್ತೋಗುತ್ತೆ. ಪ್ರಾಪರ್ ಕೇರ್ ಮಾಡ್ಕೊಂಡಿಲ್ಲ ಅಂದರೆ ವೈಟ್ ಸ್ಪಾಟ್ ಆಗಿಬಿಡುತ್ತೆ, ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೆ ಇವತ್ತು ನಾವು ಟೋಟಲಾಗಿ ಮಾತಾಡ್ತಾ ಇದ್ದೀವಿ ಯಾವ ಥರ ನೀವು ಮೀನನ್ನು ನೋಡ್ಕೊಬೋದು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ. ಸೊ ಇವತ್ತು ನಾವು ಪ್ರಾಪರಾಗಿ ಮಾಡೋದೇ ಇದು ಆಸ್ಕರ್ ಬಗ್ಗೆ. ಯಾಕಂದರೆ ಆಸ್ಕರ್ ಸ್ವಲ್ಪ ಸಿಸ್ಟೆಟ್ಸ್ ಫ್ಯಾಮಿಲಿದು, ಮತ್ತು ವಾಮ್ ವಾಟರ್ ಫಿಶಸ್ಸು, ಆ್ಯಕ್ಟಿವ್ ಫಿಶಸ್ಸು, ಹೆಲ್ತಿ ಫಿಶಸ್ಸು, ಅದಕ್ಕೆ ಪ್ರಾಪರ್ ಡಿಫ್ರೆನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ನಾನು ಇವತ್ತು ಮೂರು ಡೀಟೇಲ್ಸ್ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹೈಲೈಟ್ಸ್ ಮಾಡ್ತೀನಿ. 3 ವಸ್ತುಗಳನ್ನು, 3 ಪ್ರಾಪರ್ ನೀವು ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ನಿಮ್ಮ ಮೀನು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಹೀಟರ್ ಆನ್ ಮಾಡಲೇಬೇಕು. ನಾನು ಕೂಡ ಹೀಟರ್ ಹಾಕಿದ್ದೀನಿ. ಎಲ್ಲ ಅಕ್ವೇರಿಯಮಲ್ಲಿ ಹೀಟರ್ ಇದೆ. ಹೀಟರ್ ಹಾಕಿರಿ. ಯಾವಾಗಲೂ ಹೀಟರ್ ಹಾಕಿ 28 ಟೆಂಪ್ರೇಚರ್ ಇಕ್ಕಿ, 20 ಟೆಂಪ್ರೇಚರ್ ಹಿಡಿದು ಯಾವಾಗಲೂ ಹೀಟರ್ ಆನ್ ಮಾಡಿರಿ. ಬಿಸಿಲುಗಾಲು ಬರೋತನಕ. ಯಾಕಂದರೆ ಪ್ರಾಪರ್ ಹೀಟರ್ ಇಲ್ಲ ಅಂದರೆ, ನೀರು ಕೋಲ್ಡ್ ಆದರೆ ಇದು ಮೀನುಗಳು ಮೆಟಾಬಾಲಿಸಮ್ ಸ್ಲೋ ಆಗಿಬಿಡುತ್ತೆ. ನಾವೇ ಏನು ಮಾಡ್ತೀವಿ, ಮನೆಯಲ್ಲಿ ಇದು ನಮಗೆ ಒಂದು ಬಜ್ಜಿ ಬೋಂಡ ತಿನ್ನಬೇಕು ಇಷ್ಟ ಆಗುತ್ತೆ, ಮನೆಯಲ್ಲಿ ಬಿಸಿ ಬಿಸಿ ತಿನ್ನಬೇಕು ಅನಿಸುತ್ತೆ, ಮನೆಯಲ್ಲಿ ಇರ್ತೀವಿ, ಆಚೆ ಕಡೆ ಹೋಗೋದಿಲ್ಲ, ಒಂದೇ ಕಡೆ ಇರ್ತೀವಿ. ಆ ಥರನ ಮೀನು ಏನಾಗುತ್ತೆ, ಮೆಟಾಬಾಲಿಸಮ್ ಸ್ಲೋ ಆಗಿಬಿಡತ್ತೆ. ಅವ್ರು ಎಷ್ಟು ತಿಂತಾರೋ ಆಹಾರ ಅದು ಡೈಜೆಸ್ಟ್ ಆಗಿರಲ್ಲ. ಒಂದ್ಸಲ ಫುಡ್ ಹಾಕಿರ್ತೀರಾ, 4-5 ದಿನ ಆದ್ರೂ ಒಳಗಡೆ ಇರುವ ಹೊಟ್ಟೆ ಒಳಗಡೆ ಫುಡ್ ಡೈಜೆಸ್ಟ್ ಆಗಿರಲ್ಲ, ಮತ್ತೆ ಫುಡ್ ಆಗಿರೋ ತಿನ್ನಲ್ಲ. ಯಾಕಂದರೆ ನೀರು ಕೋಲ್ಡ್ ಇದೆ, ಅದರದ ಎಫೆಕ್ಟ್ ಅವ್ರ ಬಾಡಿ ಮೇಲೆ ಬಂದಿದೆ. ಅದಕ್ಕೆ ಹೀಟ್ ಪ್ರಾಪರ್ ಇದ್ದರೆ, ವಾಮ್ ಇದ್ದರೆ ಅದು ಡೈಜೆಸ್ಟ್ ಆಗ್ತಾ ಇರುತ್ತೆ, ಅವ್ರ ಲೈಫ್ ಸೈಕಲ್ ಚೆನ್ನಾಗಿ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಹೀಟರ್ ಹಾಕಿರಿ. 28 ಟೆಂಪ್ರೇಚರ್ ಇಕ್ಕಿ 24 ಗಂಟೆ ಯಾವಾಗಲೂ ಆನ್ ಮಾಡಿರಿ. ಜಾಸ್ತಿ ಕರೆಂಟ್ ಬಿಲ್ ಏನೂ ಬರಲ್ಲ. ಭಾಳ ಜನ ಏನು ಮಾಡ್ತಾರೆ, ಹೀಟರ್ ಹಾಕ್ಬಿಟ್ಟು ಜಾಸ್ತಿ ಕರೆಂಟ್ ಬಿಲ್ ಬಂದುಬಿಡುತ್ತೆ. ಯಾಕಂದ್ರೆ ನನ್ನ ಹತ್ರ 15-20 ಟ್ಯಾಂಕ್ಸ್ ಇದ್ದಾವೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ. 8 ವರ್ಷದಿಂದ ನಾನು ಅಕ್ವೇರಿಯಂ ಇಡ್ತಾ ಇದ್ದೀನಿ. ಒಂದು 50 ವ್ಯಾಟ್ಸಿಂದೂ ಹೀಟರ್ ತೊಗೊಂಬಂದು ನೀವು, ಇಲ್ಲಾಂದರೆ 100 ವ್ಯಾಟ್ಸಿಂದು ಹೀಟರ್ ತೊಗೊಂಬಂದು ನೀವು ಹಾಕಿದರೆ 24 ಗಂಟೆ ರನ್ ಮಾಡಿದ್ರು ತಿಂಗಳಿಗೆ 30-40 ರೂಪಾಯಿ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಎಲೆಕ್ಟ್ರಿಸಿಟಿ ಬಿಲ್ ಬರಲ್ಲ. 40 ರೂಪಾಯಿ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ನೀವು 40 ರೂಪಾಯಿ ಸೇವ್ ಮಾಡೋಕ್ಕೋಸ್ಕರ ಹೋಗಿ 300 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ಮೀನನ್ನು ಸತ್ತೋಗುತ್ತೆ. ಆ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ 50-60 ರೂಪಾಯಿಗೆ ನೀವು ಯೋಚನೆ ಮಾಡೋಕೆ ಹೋಗ್ಬೇಡಿ, ಹೀಟರ್ ಆಗಬೇಡಿ ಒಂದು. ಮತ್ತು ಎರಡನೇದು ಏನಂದರೆ, ಫೀಡಿಂಗ್ ಚೇಂಜ್ ಮಾಡಿ. ಸ್ವಲ್ಪ ಫೀಡಿಂಗ್ ಏನು ಮಾಡಿ, ಬರೀ ಕಾಳು ಹಾಕ್ತೀರಾ, ಅದೇ ಕಾಳು ಸೇಮ್ ಹಾಕಿ ಎಷ್ಟು ದಿನ ಅಂತ ಇರುತ್ತೆ. ಅದು ಪ್ರಾಬ್ಲಮ್ ಆಗಿ ಏನಾಗುತ್ತೆ, ಒಂದೇ ಕಾಳು ತಿಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಫೀಡಿಂಗಲ್ಲಿ ಚೇಂಜಸ್ ಮಾಡಿ. ರಾ ಚಿಕನ್ ಆಗ್ಬೋದು, ಮೀಲ್ ವಾಮ್ ಆಗ್ಬೋದು, ಸೂಪರ್ ಮೀಲ್ ವಾಮ್ ಆಗ್ಬೋದು. ಈ ಥರ ಇಲ್ಲಾಂದರೆ ಲೈವ್ ವಾಮ್ಸ್ ಕೂಡ ಸಿಗುತ್ತೆ ಅಕ್ವೇರಿಯಂ ಶಾಪಲ್ಲಿ. ಆ ಥರ ವಾಮ್ಸನ್ನು ಚೇಂಜ್ ಮಾಡಿದರೆ ಅದೇನಾಗುತ್ತೆ, ಹೀಟ್ ಕೊಡುತ್ತೆ ಫಿಶಸ್ ಬಾಡಿಯಲ್ಲಿ. ಸ್ವಲ್ಪ ಚೇಂಜಸ್ ಮಾಡಿ, ಅಟ್ಲೀಸ್ಟ್ 10% ಆದರೂ ಚೇಂಜಸ್ ಮಾಡಿ. ಮಾಡೋಕ್ಕಾಗಿಲ್ಲ ಅಂದರೆ ರಾ ಚಿಕನ್ ಕೊಡ್ಬೋದು. ನಿಮ್ಮ ಮನೆಯಲ್ಲಿ ಸಸ್ಯಾಹಾರಿ, ನೀವು ಮಾಂಸಾಹಾರಿ ತೊಗೊಂಡು ಬರಲ್ಲ ಮನೆಯಲ್ಲಿ, ಆ ಥರ ಆ ಸಿಚುವೇಷನಲ್ಲಿ ಏನು ಮಾಡ್ಬೋದು, ಅಕ್ವೇರಿಯಂ ಶಾಪಲ್ಲಿ ನಿಮಗೆ ಡ್ರೈ ಶೇಪಲ್ಲಿ ನಿಮಗೆ ಮೀಲ್ ವಾಮ್ ಸಿಗುತ್ತೆ. ನೀವೇನೋ ಅದಕ್ಕೆ ಕೊಂದಾಗ್ತಾ ಇಲ್ಲ, ಅದಕ್ಕೆ ಸಾಯಿಸ್ತಾ ಇಲ್ಲ, ಆಲ್ರೆಡಿ ಡ್ರೈ ಶೇಪಲ್ಲಿ ಸಿಗುತ್ತೆ. ಅದು ತೊಗೊಂಡ್ಬೇಕಾದ್ರೂ ನೀವು ಕೊಡ್ಬೋದು. ಅದಕ್ಕೆ ಡ್ರೈ ಮೀಲ್ ವಾಮ್ ಸಿಗುತ್ತೆ, ಡ್ರೈ ಶೇಪ್ ಸಿಗುತ್ತೆ. ಅದು ವಾರಕ್ಕೆ 2 ದಿನ ಅಟ್ಲೀಸ್ಟ್ ಆದರೂ ಕೊಡಿ. ಅದರಿಂದ ಏನಾಗುತ್ತೆ, ಅದು ಫಿಶಸ್ ಆ್ಯಕ್ಟಿವ್ ಆಗಿರುತ್ತೆ, ಅದಕ್ಕೆ ಬಾಡಿಲಿ ಹೀಟ್ ಸಿಗುತ್ತೆ. ಸೊ ಎರಡನೇದು. ಮೂರನೇದು ಏನಂದರೆ, ವಾಟರ್ ಚೇಂಜಸ್ ಕಮ್ಮಿ ಮಾಡಬೇಕು. ನಮ್ಮ ನಾರ್ಮಲ್ ಟೈಮಲ್ಲಿ ಏನು ಹೇಳ್ತೀವಿ, ಜಾಸ್ತಿ ವಾಟರ್ ಚೇಂಜಸ್ ಮಾಡಿ, ಚೆನ್ನಾಗಿರುತ್ತೆ ಮೀನು, ಆ್ಯಕ್ಟಿವ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ ಅಂತ ಹೇಳ್ತೀವಿ. ಅದೇ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಏನಾಗುತ್ತೆ, ನೀರು ಕೋಲ್ಡ್ ಇರುತ್ತೆ, ಇಮಿಡಿಯೇಟ್ಲಿ ನಾವು ವಾಟರ್ ಚೇಂಜ್ ಮಾಡಿದರೆ ಅವ್ರ ಬಾಡಿ ಮೇಲೆ ಎಫೆಕ್ಟ್ ಬರುತ್ತೆ. ಅದಕ್ಕೆ ತಿಂಗಳಿಗೊಮ್ಮೆ 30% ಚೇಂಜ್ ಮಾಡಿ ಸಾಕು. ಬರೀ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ವಿಂಟರ್ ಸೀಸನಲ್ಲಿ ತಿಂಗಳಿಗೊಮ್ಮೆ 30% ಚೇಂಜ್ ಮಾಡಿ ಸಾಕು. ಕೆಳಗಡೆ ಏನಾದರೂ ಗಲೀಜು ಏನಾದರೂ ಇದ್ದಿದ್ರೆ ಅದು ಸೈಫರ್ ಮಾಡಿ ಬಿಸಾಕ್ಬಿಡಿ. ಅಷ್ಟು ಮಾಡಿದ್ರೆ ಸಾಕು. ಏನು ವಾರಕ್ಕೊಮ್ಮೆ ಚೇಂಜ್ ಮಾಡೋಂಗಿಲ್ಲ. ಪೂರ್ತಿ ಚೇಂಜ್ ಮಾಡೋಕೆ ಹೋಗ್ಬೇಡಿ. ಪೂರ್ತಿ ಚೇಂಜ್ ಮಾಡಿದ್ರು ಫಿಶಸ್ ಸತ್ತೋಗುತ್ತೆ. ತಿಂಗಳಿಗೊಮ್ಮೆ 30% ಚೇಂಜ್ ಮಾಡಿದರೆ ಸಾಕು. 4ನೇ ಏನಂದರೆ, ನಿಮ್ಮ ಅಕ್ವೇರಿಯಂ ನೀವು
ಆಚೆಗಡೆ ಇಕ್ಕಿದ್ರೆ ಅಕ್ವೇರಿಯಂ ಮನೆಯಿಂದ ಆಚೆಗಡೆ ಏನಾದ್ರು ಟಬ್ಬಲ್ಲಿ ಇಕ್ಕಿದ್ರೆ ಅಥವಾ ಪೌಂಡ್ ಸೆಟಪ್ ಮಾಡಿದರೆ ಅಥವಾ ನೀವು ಬಾಲ್ಕೋನಿ ಏನಾದರೂ ಟ್ಯಾಂಕ್ ಇಕ್ಕಿದ್ರೆ ಇಲ್ಲಾಂದರೆ ನೀವು ಮನೆ ಬಾಗಿಲ ಹತ್ರ ಮನೆ ಕಿಟಕಿ ಹತ್ರ ನೀವು ಅಕ್ವೇರಿಯಂ ಇಕ್ಕಿದ್ರೆ ಅಲ್ಲಿಂದ ಶಿಫ್ಟ್ ಮಾಡಬೇಕು. ಯಾಕಂದರೆ ಚಳಿಗಾಲದಲ್ಲಿ ಏನಾಗುತ್ತೆ, ಗಾಳಿ ಬಹಳ ಕೋಲ್ಡ್ ಇರುತ್ತೆ, ಇಮಿಡಿಯೇಟ್ಲಾಗಿ ಅದು ಕೋಲ್ಡ್ ಆಗಿಬಿಡುತ್ತೆ ನೀರು. ಅದಕ್ಕೆ ನೀವು ಬಾಗಿಲ ಹತ್ರ ವಿಂಡೋ ಹತ್ರ ಆಚೆಗಡೆ ಏನಾದ್ರು ಟ್ಯಾಂಕ್ಸ್ ಇದ್ದರೆ ಅದಕ್ಕೆ ಇಮಿಡಿಯೇಟ್ಲಾಗಿ ಟೆಂಪ್ರರಿ ಪರ್ಪಸ್ಗೆ ನೀವು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಕೆಲವು ಬೇರೆ ಡೈರೆಕ್ಷನ್ ಶಿಫ್ಟ್ ಮಾಡಿದರೆ ಅದರಿಂದ ಏನಾಗುತ್ತೆ, ಜಾಸ್ತಿ ಬೇಗನೆ ಕೋಲ್ಡ್ ಆಗೋದಿಲ್ಲ ನೀರು. ಅದರಿಂದ ನಿಮ್ಮ ಅಕ್ವೇರಿಯಮ್ ಕೂಡ ಚೆನ್ನಾಗಿರುತ್ತೆ, ಫಿಶು ಕೂಡ ಚೆನ್ನಾಗಿರುತ್ತೆ. ಸೊ ಈ 4 ಟಿಪ್ಸ್ನ ನೋಡಿಕೊಂಡ್ರೆ ನಿಮ್ಮ ಮೀನು ಯಾವುದೂ ಸಾಯೋದಿಲ್ಲ, ಆ್ಯಕ್ಟಿವ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಮತ್ತು ನಿಮ್ಮ ಮೀನು ಯಾವಾಗಲೂ ಆ್ಯಕ್ಟಿವ್ ಹೆಲ್ತಿ ಆಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಥರ ವಿಡಿಯೋ ಭಾಳಷ್ಟು ಬರ್ತಾ ಇರುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಬಹಳಷ್ಟು ಕಾಂಟೆಂಟ್ ನಮ್ಮ ಚಾನಲಿಂದ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈ ಥರ ಚಾನಲ್ ಭಾಳಷ್ಟು ಕಮ್ಮಿ ಕನ್ನಡದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಹಾಬಿಗೆ ಸ್ವಲ್ಪ ಡಾಮಿನೇಟ್ ಮಾಡಬೇಕು, ಈ ಹಾಬಿನ ಸ್ವಲ್ಪ ಸ್ಪ್ರೆಡ್ ಮಾಡಬೇಕಂತ. ಸೊ ನಿಮ್ಮ ಹೆಲ್ಪು ಇದಕ್ಕೆ ಬೇಕಾಗತ್ತೆ. ಯಾಕಂದರೆ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಏನು ನಾವು ಕೇಳ್ತಾ ಇಲ್ಲ. ಬರೀ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟು ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಡೈಲಿ ಸಿಗೋಣ. ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ.